ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈಗ ನಾನು ಮಾತಾಡ್ತಿರೋ ವಿಚಾರ, ಸಾಮಾನ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ, ಇದಕ್ಕಿದ್ದಂಗೆ ಯಾರೋ ಒಬ್ಬರು ಗ್ಯಾಸ್ ಬಿಡ್ತಾರೆ, ಎಲ್ಲರೂ ನಗ್ತಾರೆ, ಆ ವ್ಯಕ್ತಿಗೆ ಎಲ್ಲೋ ಒಂದು ಅವಮಾನ ಆಗುತ್ತೆ. ಅದು ದೊಡ್ಡ ದೊಡ್ಡ ಸಭೆಗಳು ಅಂತಂದಾಗ ಇದು ನಿಜವಾಗ್ಲೂ ಒಂದು ಅಪಮಾನ ಅಂತಲೇ ಅನ್ಬಹುದು. ಏಕೆಂತಂದರೆ ಇದೊಂದು ಅತ್ಯಂತ ಸಹಜವಾದ ಪ್ರಕ್ರಿಯೆ ಆದರೂ ಆ ಸಂದರ್ಭದಲ್ಲಿ ಎಲ್ಲರೂ ಒಂಥರ ಮುಖ ಮುರಿಯೋದು ಅಥವಾ ಯಾರು ಅಂತ ಅನುಮಾನದಿಂದ ನೋಡೋದು ಇದೆಲ್ಲ ಸಾಮಾನ್ಯ. ಪುಟ್ಟ ಮಕ್ಕಳು ತುಂಬ ಅತಿಯಾಗಿ ಈ ಹೋಳಿಗೆ ಆ ಥರದ್ದೇನಾದ್ರು ತಿಂದಾಗ ಗ್ಯಾಸ್ ಬಿಡುವುದು ಸಹಜ. ಆದರೆ ಕೆಲವು ವಯಸ್ಸಾದವರಲ್ಲೂ ಸಹ ಇದು ನಾವು ಹೆಚ್ಚಿಗೆ ನೋಡ್ಬೋದು. ಕೆಲವರಲ್ಲಿ ಅದು ತುಂಬ ಜಾಸ್ತಿ ಇರುತ್ತೆ, ಸದಾಕಾಲ ಅವರು ಗ್ಯಾಸ್ ಬಿಡ್ತಾನೆ ಇರ್ತಾರೆ. ಇದರ ಜೊತೆಯಲ್ಲಿ ಕೆಲವೊಮ್ಮೆ ಗ್ಯಾಸ್ಗಳು ತುಂಬ ಒಂದು ಆ ವಾಸನೆ ತುಂಬ ಅಸಹ್ಯಕರವಾಗಿರುತ್ತೆ, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. HDS ಜಾಸ್ತಿ, ಹೈಡ್ರೋಜನ್ ಸಲ್ಫೈಡ್, ದುರ್ನಾತ ಅಂತೀವಲ್ಲ, ಆ ಥರದ್ದೂ ಇರುತ್ತೆ. ಕೆಲವರು ಬರೀ ಅದು ಸೌಂಡು ಜಾಸ್ತಿ ಇರುತ್ತೆ. ಈ ಥರದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂತಹದ್ದು. ಹಾಗಾದರೆ ಈ ಹೊಟ್ಟೆಯ ಗ್ಯಾಸ್ ಅಂತಂದರೆ ಏನು ಅಂತ ನಾವು ನೋಡೋದಾದರೆ, ಬರೀ ಇದು ಗ್ಯಾಸ್ ಅಲ್ಲ, ಇದರಲ್ಲಿ ಮೈಕ್ರೋಬಯೋಮ್, ಗಟ್ ಮೈಕ್ರೋಬಯೋಮ್ ಅಂತ ನಾನು ಏನು ಹೇಳಿದೆ, ಅವುಗಳ ಆ್ಯಕ್ಟಿವಿಟಿ ಆಗ್ಬೋದು, ಎನ್ಸೈಮ್ಗಳ ಕೊರತೆ ಆಗಿರ್ಬೋದು, ಮೀಥೇನ್ ಗ್ಯಾಸ್ ಬಿಡುಗಡೆ ಆಗೋದು, ಸಲ್ಫರ್ ಗ್ಯಾಸು, ಹೈಡ್ರಾಜಿನೇಸು, ಈ ಥರದ್ದು ಬೇಕಾದಷ್ಟು, ಗಟ್ ಮತ್ತು ಬ್ರೈನ್ ಆ್ಯಕ್ಸಿಸ್ಸು, ಸೆರೋಟೋನಿನ್ ಹಾರ್ಮೋನು, ಈ ಥರದ್ದು ಬೇಕಾದಷ್ಟು ಕಾಂಪೊನೆಂಟ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಇದು ಬರೀ ಜಸ್ಟ್ ಗ್ಯಾಸ್ ಬಿಡೋದು ಮಾತ್ರ ಅಲ್ಲ, ಇದರಲ್ಲಿ ಬಹಳಷ್ಟು ಒಳಗಡೆ ಪ್ರಕ್ರಿಯೆಗಳು ನಡೆಯುತ್ತೆ. ಕೆಲವೊಂದು ತೊಂದರೆಗಳಿಂದಾಗಿ ಈ ಥರದ ಹೊಟ್ಟೆಯ ಒಂದು ಗಾಳಿ ಏನಿರುತ್ತೆ ಅದು ಹೊರ ಹೋಗುತ್ತೆ. ಇಂದು ಸಹ ಹೊಟ್ಟೆಯಲ್ಲಿ ಗಾಳಿ ಹೊರ ಹೋದರೆ ಅದು ಒಂದು ಅವಮಾನ ಅನ್ನೋ ಥರನೇ, ಅದು ನಗೆಪಾಟಲು ಅನ್ನುವ ಥರನೇ ನಮ್ಮ ಸಮಾಜ ನೋಡುತ್ತೆ. ಎಷ್ಟೇ ಸಂಕಟ ಆದರೂ ಹೊಟ್ಟೆಯ ಗ್ಯಾಸ್ನ ಹಾಗೆ ಅಮುಕಿಟ್ಕೊಂಡಿರ್ತಾರೆ ಹೊರತು ಬಿಡೋದಕ್ಕೆ ಹೆದರುತ್ತಾರೆ. ಕಾರಣ ಅದು ಒಂದು ನಾಚಿಕೆ ಅನ್ನುವುದು. ಹಾಗಾದರೆ ಈ ಗ್ಯಾಸ್ ಯಾವ ರೀತಿ ಅದು ಫಾರ್ಮ್ ಆಗುತ್ತೆ ದೇಹದಲ್ಲಿ ಮತ್ತು ಏನು ಅಂತ ನೋಡಿದರೆ, ಸಹಜವಾಗಿ ಇದು ನಾವು ನಮ್ಮ ಜೀರ್ಣಾಂಗಗಳಲ್ಲಿ ಈ ಒಂದು ಗಾಳಿ ಸಾಮಾನ್ಯವಾಗಿ ಬಿಡುಗಡೆಯಾಗುತ್ತೆ. ಆದರೆ ಅದು ಅತಿಯಾದಾಗ, ಜಾಸ್ತಿ ಪ್ರಮಾಣದಲ್ಲಿ ಈ ಗಾಳಿ ಬಿಡುಗಡೆ ಆದಾಗ ಅದು ಹೊರ ಬರಬೇಕು. ಹೊಟ್ಟೆ ಒಳಗಡೆ ಇರೋಕ್ಕಾಗಲ್ಲ, ಹೊರ ಬರುತ್ತೆ. ಹೊರ ಬೇಕಾದರೆ ಆ ಫೋರ್ಸ್ ಇರ್ಬೋದು, ಆ ಸ್ಮೆಲ್ ಇರ್ಬೋದು, ಅದು ಸುತ್ತಮುತ್ತಲಿನವರಿಗೆ ಬೇಸರವನ್ನು ತರುವಂತಹದ್ದು, ಅಸಹ್ಯವನ್ನು ಉಂಟು ಮಾಡುವಂಥದ್ದು ಆಗುತ್ತೆ. ಹಾಗಾದರೆ ಈ ಗಾಳಿಯಲ್ಲಿ ಏನಿರುತ್ತೆ, ಹೊರಬರುವ ಗಾಳಿಯಲ್ಲಿ ಏನೇನಿರುತ್ತೆ ಅಂತ ನಾವು ನೋಡಿದರೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಮೀಥೇನ್ ಗ್ಯಾಸ್ಗಳು, ಇಷ್ಟೆಲ್ಲ ಅದರೊಳಗಡೆ ಈ ಹೊರಬರುವ ಗಾಳಿಯಲ್ಲಿ ಇರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದರೆ ಈ ಗಾಳಿ ಏನಕ್ಕೆ ಈ ಥರ ಗ್ಯಾಸ್ ಉಂಟಾಗುತ್ತೆ, ಇದಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಏರೋಫೇಜಿಯಾ ಅಂತ ಒಂದು ಟರ್ಮ್ ಇದೆ, ಅಂದರೆ ಗಾಳಿಯನ್ನು ನುಂಗುವುದು ಅಂತ. ಹೇಗೆ ನುಂಗ್ತೀವಪ್ಪ, ನಾವೇನು ಗಾಳಿನ ತಿನ್ನೋಕ್ಕಾಗುತ್ತಾ ಅಂತ ನೋಡೋದಾದರೆ, ಬೇಗ ಅವಸರವಾಗಿ ತುಂಬ ಅವಸರದಿಂದ ಊಟ ಮಾಡೋದು, ಆ ಅನ್ನವನ್ನು ಆಹಾರವನ್ನು ನುಂಗ್ತೀವಿ ಅಂತಂತಾರಲ್ಲ, ಅದರ ಜೊತೆ ಗಾಳಿಯನ್ನು ಸಹ ಅವರು ತಗೊಂಡಿರ್ತಾರೆ. ಅವಸರದಿಂದ ಊಟ ಮಾಡೋದು ಅಥವಾ ನುಂಗುವಂಥ ಅಭ್ಯಾಸ, ಸ್ಟ್ರಾಗಳನ್ನು ಬಳಕೆ ಮಾಡೋ ಅಂಥದ್ದು, ಹೆಚ್ಚು ಸ್ಟ್ರಾ ಬಳಕೆ ಮಾಡ್ತೀವಿ, ಚೂಯಿಂಗ್ ಗಮ್ ಅಗಿಯೋಂಥದ್ದು, ಇಂಥದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಗಾಳಿ ಏನಾಗುತ್ತೆ, ನಮ್ಮ ದೇಹವನ್ನು, ಆಹಾರದ ಜೊತೆ ಗಾಳಿಯೂ ಸಹ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಕೆಲವೊಬ್ಬರು ಮಾತಾಡ್ಕೊಂಡು ಊಟ ಮಾಡ್ತಾರೆ. ಮಾತಾಡಿಕೊಂಡು ಊಟ ಮಾಡುವುದರಿಂದಲೂ ಸಹ ದೇಹದಲ್ಲಿ ಗಾಳಿ ಜಾಸ್ತಿನ ನಾವು ಆಹಾರದ ಜೊತೆ ಗಾಳಿಯನ್ನು ಸಹ ದೇಹದ ಒಳಗಡೆ ತಗೊಳ್ತೀವಿ. ಇದರಿಂದ ಏನಾಗುತ್ತೆ, ದೇಹವನ್ನು ಪ್ರವೇಶಿಸುವ ಈ ಒಂದು ಗಾಳಿ ಏನಿರುತ್ತೆ ಅದರಲ್ಲಿ ಆಕ್ಸಿಜನ್ ಇರುತ್ತಲ್ಲ, ಅದು ದೇಹ ಅದನ್ನು ಯುಟಿಲೈಸ್ ಮಾಡ್ಕೊಂಬಿಡುತ್ತೆ. ಮಿಕ್ಕ ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡು, ಮೀಥೇನ್ ಇವುಗಳು ದೇಹದ ಒಳಗಡೆನೂ ಬಿಡುಗಡೆಯಾಗುತ್ತೆ. ಇವು ಹೆಚ್ಚಾದ ಈ ಗಾಳಿ ಏನಾಗುತ್ತೆ ಅಂದರೆ ನಮ್ಮ ಆಹಾರದ ಜೊತೆಯಲ್ಲಿ ಮೂವ್ ಆಗ್ತಾ ಬರುತ್ತೆ. ಮೊದಲು ಅದು ಹೊರ ಬರುತ್ತೆ, ಆಹಾರ ಅಲ್ಲೇ ಉಳ್ಕೊಳ್ಳುತ್ತೆ, ಗಾಳಿ ಹೊರ ಬಂದುಬಿಡುತ್ತೆ. ಇದು ಒಂದು ಬಹಳ ಪ್ರಮುಖವಾಗಿ ಗ್ಯಾಸ್ ಉಂಟಾಗಲು ಪ್ರಮುಖವಾದ ಕಾರಣ ಅಂತ ಅನ್ಬೋದು. ಎರಡನೆಯದು, ಕೆಲವೊಮ್ಮೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ಅದು ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಅದು ಜೀರ್ಣ ಆಗಬೇಕು. ಎಲ್ಲ ಆಹಾರಗಳು ಸಣ್ಣ ಕರುಳಿನಲ್ಲಿ ಜೀರ್ಣ ಆಗಿ ಉಳಿಕೆ ಏನಾಗುತ್ತೆ ಅಂದರೆ ಕೊಲಾನ್ ಅಂತ ಅಂತೀವಿ, ದೊಡ್ಡ ಕರುಳಿಗೆ ಹೋಗುತ್ತೆ. ದೊಡ್ಡ ಕರುಳಿನಲ್ಲೂ ಸಹ ಕೆಲವೊಂದು ಅಬ್ಸಾರ್ಪ್ಷನ್ಗಳಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ, ಸಂಖ್ಯೆ ಜಾಸ್ತಿ.
ನಂತರ ಅದೇನಾಗುತ್ತೆ ಮಲವಾಗಿ ಅದು ಕೊಲಾನ್ ಮುಖಾಂತರ ರೆಕ್ಟ ಮುಖಾಂತರ ಹೊರಬರುವುದನ್ನು ನಾವು ನೋಡ್ತೀವಿ. ಕೆಲವೊಂದು ಆಹಾರ ಪದಾರ್ಥಗಳು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ ಬೇಳೆ, ಹುರಳಿ, ಕಡಲೆ ಕಾಳು, ಇದರ ಜೊತೆಗೆ ಕೆಲವು ಈರುಳ್ಳಿ ಸಹ ಅದು ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಜೊತೆಗೆ ಲ್ಯಾಕ್ಟೋಸ್, ಹಾಲಿನ ಸೇವನೆ ಮಾಡಿದಾಗ ಲ್ಯಾಕ್ಟೋಸ್ ಸಹ ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಕೋಸಿನ ಕ್ರೂಸಿಫರಸ್ ವೆಜಿಟಬಲ್ ಅಂತ ಕರಿತೀವಲ್ಲ, ಇವುಗಳನ್ನು ಸೇವನೆ ಮಾಡಿದಾಗ ಸಣ್ಣ ಕರುಳಿನಲ್ಲಿ ಒಂದಷ್ಟು ಅದು ಜೀರ್ಣ ಆಗುತ್ತೆ, ಆದರೆ ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಮಿಕ್ಕ ಉಳಿಕೆ ಆಹಾರ ಏನಾಗುತ್ತೆ ಅಂದರೆ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಿನಲ್ಲಿ ಏನಾಗುತ್ತೆ ಅಂದರೆ ಗಟ್ ಮೈಕ್ರೋಬಯೋಮು ತುಂಬ ಜಾಸ್ತಿ ಇರುತ್ತಲ್ಲಿ. ಅವೇನು ಮಾಡುತ್ತೆ, ಈ ಉಳಿಕೆ ಆಹಾರ ಪದಾರ್ಥಗಳು ಏನಿದೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಅದನ್ನು ಒಡೆಯೋಕ್ಕೆ ಶುರು ಮಾಡುತ್ತೆ. ಯಾವಾಗ ಈ ಗಟ್ ಮೈಕ್ರೋಬಯೋಮ್ ಬ್ಯಾಕ್ಟೀರಿಯಾಗಳು ಅವುಗಳನ್ನು ಒಡೆದಾಗ ನೈಟ್ರೋಜನ್ನು, ಕಾರ್ಬನ್ ಡೈಆಕ್ಸೈಡ್, ಅದರ ಜೊತೆಗೆ ಹೈಡ್ರೋಜನ್, ಮೀಥೇನ್ ಇವುಗಳೆಲ್ಲ ಬಿಡುಗಡೆಯಾಗುತ್ತೆ. ಇದನ್ನೇ ನಾವು ಗ್ಯಾಸ್ ಅಂತೀವಿ. ಇದು ನಮ್ಮ ಕರುಳಿನಿಂದ ಹೊರ ಬಂದಾಗ ಅದು ಸಲ್ಫರ್ ಕಂಟೆಂಟು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಹೈಡ್ರೋಜನ್ ಸಲ್ಫೈಡ್, ಅದರಲ್ಲಿ ಮುಖ್ಯವಾಗಿ ಈರುಳ್ಳಿ ಆಗಿರ್ಬೋದು, ಬೇರೆ ಬೇರೆದ್ದು ಕೆಲವೊಂದು ಪದಾರ್ಥಗಳಲ್ಲಿ ಏನಿರುತ್ತೆ ಅಂದರೆ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ, ಸಲ್ಫರ್ ಕಂಟೆಂಟ್ ಇದ್ದಂತಹ ಪಕ್ಷದಲ್ಲಿ ಈ ಕೆಲವೊಂದು ಅಮೈನೋ ಸಿಸ್ಟಿನ್ ಆಗಿರ್ಬೋದು, ಮಿಥಿಯೋನಿನ್ ಆಗಿರ್ಬೋದು, ಈ ಅಮೈನೋ ಆಸಿಡ್ಗಳನ್ನು ಈ ಬ್ಯಾಕ್ಟೀರಿಯಾಗಳು ಆನೆರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ಆಕ್ಸಿಜನ್ ಇರೋದಿಲ್ಲ, ಆದರೂ ಸಹ ಅಲ್ಲಿ ಈ ಬ್ಯಾಕ್ಟೀರಿಯಾಗಳು ಅನೆರೋಬಿಕ್ ರೆಸ್ಪಿರೇಷನ್ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಈ ಗಾಳಿ ಏನಿರುತ್ತೆ ಅದು ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿ ಸಾಮಾನ್ಯವಾಗಿ ಬೇಳೆ, ಕಾಳು ಇವೆಲ್ಲ ತಿಂದಾಗ ಗ್ಯಾಸ್ ಆಗುತ್ತೆ, ಜಾಸ್ತಿ ತಿನ್ನಬೇಡಿ ಅಂತಾರೆ. ಯಾಕೆ ಗ್ಯಾಸ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಸಣ್ಣ ಕರುಳಿನಲ್ಲಿ ಇದು ಸಂಪೂರ್ಣವಾಗಿ ಡೈಜೆಸ್ಟ್ ಆಗೋಲ್ಲ, ಆದರೆ ಕೆಲವರಿಗಾಗುತ್ತೆ, ಕೆಲವರಿಗೆ ಆಗದೇ ಇರಬಹುದು, ಪಾರ್ಷಿಯಲ್ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದ ದೊಡ್ಡ ಕರುಳಿನಲ್ಲಿ ಹೋಗಿ ಇಷ್ಟೆಲ್ಲ ಪ್ರಮಾದವನ್ನು ಉಂಟು ಮಾಡೋದು. ಆದರೆ ಕೆಲವರಿಗೆ ಈ ಕಾಳುಗಳನ್ನು ತಿಂದರೂ ಗ್ಯಾಸ್ ಏನೂ ಆಗೋದಿಲ್ಲ. ಕಾರಣ ಅವರ ಜೀರ್ಣಾಂಗ ವ್ಯವಸ್ಥೆ ಅಷ್ಟು ಅದ್ಭುತವಾಗಿರುತ್ತೆ. ಕರುಳಿನಲ್ಲಿ ಆ ಬ್ಯಾಕ್ಟೀರಿಯಾಗಳ ಗುಂಪು ಏನಿರುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಗುಂಪು ಹೆಚ್ಚಿರುತ್ತೆ. ಹಾಗಾಗಿ ಅವು ಸರಿಯಾಗಿ ಆಹಾರವನ್ನು ಅದನ್ನು ಬಳಕೆ ಮಾಡಿಕೊಂಡು ಇದರಲ್ಲಿರುವ ಅಮೈನೋ ಆಸಿಡ್ಗಳು ಥೈರೋಸಿನ್ನು, ಟ್ರಿಪ್ಟೋಫ್ಯಾನ್ನ ಬಳಕೆ ಮಾಡಿಕೊಂಡು ಆ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅಂದರೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅವುಗಳನ್ನು ಬಿಡುಗಡೆ ಮಾಡಿ ನಮ್ಮ ದೇಹಕ್ಕೆ ಪೂರಕ ಮಾಡುತ್ತೆ. ಆದರೆ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಇದು ಪಾರ್ಷಿಯಲ್ ಆಗಿ ಭಾಗಶಃ ಇದು ಡೈಜೆಸ್ಟ್ ಆಗಿ ಮಿಕ್ಕದು ಕೊಲನ್ಗೆ ಹೋಗೋದ್ರಿಂದ ಇಷ್ಟೆಲ್ಲ ತೊಂದರೆಗಳನ್ನು ನಾವು ನೋಡ್ಬೋದು. ಇನ್ನು ಕೆಲವರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ಅಂದರೆ ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಇದೆ. ನಾವು ಹಾಲು ಕುಡಿತೀವಿ, ಅದರಲ್ಲಿ ಲ್ಯಾಕ್ಟೋಸ್ ಇರುತ್ತೆ. ಲ್ಯಾಕ್ಟೇಸ್ ಎನ್ನುವ ಎನ್ಸೈಮಿಂದ ಅದು ಒಡಿಬೇಕು, ಸಣ್ಣ ಪ್ರಮಾಣ ಆಗಿ ಲ್ಯಾಕ್ಟೋಸು, ಗ್ಲೂಕೋಸು, ಗ್ಯಾಲೆಕ್ಟೋಸು ಈ ಥರ ಎಲ್ಲ ಆಗುವಂಥದ್ದು ಸಾಮಾನ್ಯವಾಗಿ ಸಹಜ. ಇದು ಸಣ್ಣ ಕರುಳಿನಲ್ಲಿ ನಡೆಯುವಂಥದ್ದು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಈ ಲ್ಯಾಕ್ಟೇಸ್ ಎನ್ಸೈಮ್ನ ಕೊರತೆ ಇದ್ದಂಥ ಪಕ್ಷದಲ್ಲಿ ಆ ಒಂದು ಲ್ಯಾಕ್ಟೋಸ್ ಏನಾಗುತ್ತೆ ದೊಡ್ಡ ಕರುಳಿಗೆ ಹೋಗುತ್ತೆ. ದೊಡ್ಡ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಈ ಲ್ಯಾಕ್ಟೋಸನ್ನು ಸಣ್ಣದಾಗಿ ಒಡಿಬೇಕಾದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಈ ನಾನು ಹೇಳಿದಂತಹ ಗಾಳಿ, ನೈಟ್ರೋಜನ್ ಆಗ್ಬೋದು, ಅದರ ಜೊತೆಗೆ ಮೀಥೇನು ಮುಖ್ಯವಾಗಿ, ಅದು ಒಂದು ಕೆಟ್ಟ ಸ್ಮೆಲ್ ಬರೋದು, H2S ಹೈಡ್ರೋಜನ್ ಸಲ್ಫೈಡ್, ಇವುಗಳನ್ನೆಲ್ಲ ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇದರ ಲ್ಯಾಕ್ಟೇಸು ಕಡಿಮೆ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಕಡಿಮೆ ಹಾಲನ್ನು ಸೇವನೆ ಮಾಡೋದು, ಹಾಲಿನ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ಳೋದು ಸೂಕ್ತ ಅಂತ ಅನ್ಬಹುದು. ಕೆಲವರಿಗೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಇರುತ್ತೆ. ಅಂದರೆ ಅವರಿಗೆ ಈ ಒಂದು ನ್ಯೂರಾನಲ್ ಆ ಒಂದು ನರ್ವ್ ಏನಿದೆ ಅದು ಹೈಪರ್ ಆ್ಯಕ್ಟಿವ್ ಆಗೋದ್ರಿಂದ, ನಮ್ಮ ಗಟ್ಟಲ್ಲಿರುವಂತಹ ನರ್ವ್ ಏನಿದೆ ಅದು ಹೈಪರ್ ಆ್ಯಕ್ಟಿವ್ ಆಗೋದ್ರಿಂದ ಸಣ್ಣ ಬದಲಾವಣೆ ಆದರೂ ಆಹಾರದಲ್ಲಿ ಅವರಿಗೆ ಹೊಟ್ಟೆ ಉಬ್ಬರ, ಗ್ಯಾಸ್ ಬರುತ್ತೆ. ಆದರೆ ಆ್ಯಕ್ಚುಲ್ ಆಗಿ ಅದು ನಿಜವಾದ ಗ್ಯಾಸ್ ಅಲ್ಲ, ಅದು ಇರಿಟಬಲ್ ಬೊವೆಲ್ ಸಿಂಡ್ರೋಮಿಂದ ಆಗಿರುವಂತಹ ತೊಂದರೆ ಅಂತ ನಾವು ಹೇಳ್ಬೋದು. ಅಂಥವರಲ್ಲೂ ಸಹ ನಾವು ಈ ಒಂದು ಗ್ಯಾಸ್ ಉಂಟಾಗುವುದನ್ನು ನಾವು ನೋಡ್ತೀವಿ. ಕೆಲವು ವ್ಯಕ್ತಿಗಳ ಕರುಳಿನಲ್ಲಿ ಮಿಥೆನೋಜೆನ್ ಎನ್ನುವ ಬ್ಯಾಕ್ಟೀರಿಯಾಗಳು, ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅಂತಹ ವ್ಯಕ್ತಿಗಳು ಈಗ ನಾನು ಹೇಳಿದಂತಹ ಬೇಳೆ, ಕಡಲೆ ಆಗಿರ್ಬೋದು, ಈರುಳ್ಳಿ ಮತ್ತು ಬ್ರ್ಯಾಕೋಲಿ, ಅಂದರೆ ಕೋಸಿಗೆ ಸಂಬಂಧಿಸಿದಂಥ ಆಹಾರ ಅಥವಾ ಲ್ಯಾಕ್ಟೋಸ್ ಇವುಗಳನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೈಡ್ರೋಜನ್ ಸಲ್ಫೈಡ್ನ ಬಿಡುಗಡೆ ಮಾಡ್ತಾರೆ. ಅದೇ ಆಹಾರವನ್ನು ಮತ್ತೊಬ್ಬ ವ್ಯಕ್ತಿ ಸೇವನೆ ಮಾಡಿರ್ತಾರೆ, ಅವ್ರಿಗೆ ಏನೂ ಆಗೋದಿಲ್ಲ. ಆದರೆ ಇವರಿಗೆ ಮಾತ್ರ ಗ್ಯಾಸ್ ಉಂಟಾಗುತ್ತೆ. ಕಾರಣ ಅದೊಂದು ವೈವಿಧ್ಯತೆ,
ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನ ದೇಹದಲ್ಲಿ ಇರುವಂತಹ ಗಟ್ ಮೈಕ್ರೋಬಯೋಮ್ ಏನಿದೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವರಲ್ಲಿ ಮೆಥಿಯೋಜನ್ ಆಗಿರ್ಬೋದು, ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವು ಜಾಸ್ತಿ ಇದ್ದ ಸಂದರ್ಭದಲ್ಲಿ ಗ್ಯಾಸ್ ಜಾಸ್ತಿ ಬಿಡುಗಡೆಯಾಗುವುದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಮಿಥಿಯೋನಿನ್ ಮತ್ತು ಸಿಸ್ಟಿನ್ ಈ ಥರದ ಅಮೈನೋ ಆಸಿಡ್ಗಳ ಸೇವನೆ ನಾವು ಜಾಸ್ತಿ ಮಾಡಿದಾಗ, ಆಹಾರದಲ್ಲಿ ಇವು ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಇದರಿಂದ ಹೈಡ್ರೋಜನ್ ಸಲ್ಫೈಡ್, ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ ಇವು. ಹಾಗಾಗಿ ಹೈಡ್ರೋಜನ್ ಸಲ್ಫೈಡ್ ಹೆಚ್ಚು ಬಿಡುಗಡೆಯಾಗೋದ್ರಿಂದ ಇವು ಗ್ಯಾಸ್ ಉಂಟು ಮಾಡುತ್ತೆ ಮತ್ತು ಆ ಗ್ಯಾಸು ತುಂಬ ಒಂದು ದುರ್ನಾತವನ್ನು ಹೊಂದಿರುವುದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಸಾಮಾನ್ಯವಾಗಿ ನಮ್ಮ ಸಣ್ಣ ಕರುಳಿನಲ್ಲಿ ಈ ಗಟ್ ಮೈಕ್ರೋಬಯೋಮ್ ಅಥವಾ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇರುತ್ತೆ ಎಲ್ಲರಿಗೂ. ಆದರೆ ಕೆಲವರಲ್ಲಿ ಇದು ಸಣ್ಣ ಕರುಳಿನಲ್ಲೇ ಜಾಸ್ತಿ ಇರೋದರಿಂದ ಇದನ್ನು ನಾವು ಓವರ್ಲೋಡ್ ಅಂತೀವಿ, ಮೈಕ್ರೋಬಿಯಲ್ ಓವರ್ಲೋಡ್ ಅಂತ. ಸಣ್ಣ ಕರುಳಿನಲ್ಲಿ ಕಮ್ಮಿ ಇರಬೇಕು ಯಾವಾಗಲೂ, ದೊಡ್ಡ ಕರುಳಿನಲ್ಲಿ ಜಾಸ್ತಿ ಇರಬೇಕು. ಆದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಸಣ್ಣ ಕರುಳಿನಲ್ಲೇ ಜಾಸ್ತಿ ಇರುತ್ತೆ, ದೊಡ್ಡ ಕರುಳಿನಲ್ಲಿ ಕಡಿಮೆ ಇರುವಂಥದ್ದು, ರಿವರ್ಸ್ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲೂ ಅವೇನು ಮಾಡುತ್ತೆ ಅಂದರೆ ಆಹಾರ ಪದಾರ್ಥಗಳನ್ನು ಒಡೆದು ಅದನ್ನು ಈ ಹೈಡ್ರೋಜನ್ ಸಲ್ಫೈಡ್ನ ಬಿಡುಗಡೆ ಮಾಡೋದರಿಂದ ಏನಾಗುತ್ತೆ, ಅವರಿಗೆ ಹೊಟ್ಟೆ ಉಬ್ಬರಿಕೆ ಅಥವಾ ತೇಗ್ತಾ ಇರ್ತಾರೆ, ಪದೇ ತೇಗದು ಅಥವಾ ಗ್ಯಾಸ್ ಅಂತಾರೆ. ಇದೆಲ್ಲ ಏನು ಒಂದು ಸಿಂಪ್ಟಮ್ಸ್ಗಳು, ಲಕ್ಷಣಗಳಿರುತ್ತೆ. ಇದು ಮೈಕ್ರೋಬಿಯಲ್ ಓವರ್ಲೋಡು ಆ ಒಂದು ಸಣ್ಣ ಕರುಳಿನಲ್ಲಿ ಉಂಟಾಗಿರುವ ಸಂದರ್ಭದಲ್ಲಿ ನಾವು ನೋಡಬಹುದು. ಹಾಗಾಗಿ ಈ ಗ್ಯಾಸ್ ಎಲ್ಲಿ ಹೊಟ್ಟೆ ಒಳಗಡೆ ಬಿಡುಗಡೆಯಾಗುತ್ತೆ ಅದು ಹೊರ ಬರಲೇಬೇಕು. ಅದು ಆಹಾರ ಸೇವನೆ ಮಾಡ್ತೀವಿ, ನೀರು ಕುಡಿತೀವಿ, ಆ ಸಂದರ್ಭದಲ್ಲಿ ಮೂವ್ ಆಗ್ತಾ ಬರುತ್ತೆ. ಮೂವ್ ಆಗಿ ಆ ಮೂಮೆಂಟಿಂದ ಅದೇನಾಗುತ್ತೆ, ಹೊರ ಬರುತ್ತೆ, ರಕ್ತ ಮುಖಾಂತರ ಆ ಗ್ಯಾಸು ಹೊರ ಬರುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಸಿಂಪಲ್, ಸರಳ ಅಲ್ಲ. ಇದರ ಹಿಂದೆ ನಾನಾ ವಿಧವಾದ ವೈವಿಧ್ಯ ರೀತಿಯ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿದೆ, ಇದರ ಜೊತೆ ಕಿಣ್ವಗಳು ಇನ್ವಾಲ್ವ್ ಆಗಿದೆ, ಮತ್ತು ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮ್ಮ ಕರುಳಿನ ಗಟ್ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ನಾವು. ಅಂದರೆ ಹೆಚ್ಚಿನ ಪ್ರೋಬಯಾಟಿಕ್ಗಳ ಸೇವನೆ ಮಾಡಬೇಕು. ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಫರ್ಮೆಂಟೆಡ್ ಆಹಾರಗಳು, ಮುಖ್ಯವಾಗಿ ಅದರಲ್ಲಿ ಇಡ್ಲಿ ಆಗ್ಬೋದು, ದೋಸೆ, ಈ ಥರದ್ದು. ಜೊತೆಗೆ ಗಂಜಿ, ರಾತ್ರಿ ತಂಗಳನ್ನ ಅಂತ ಏನು ಹೇಳ್ತೀವಿ, ಫರ್ಮೆಂಟೆಡ್ ಅಂಥದ್ರ ಸೇವನೆ ಮಾಡೋದ್ರಿಂದ ನಮ್ಮ ಗಟ್ ಮೈಕ್ರೋಬಯೋಮ್, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ವೃದ್ಧಿ ಮಾಡೋದ್ರಿಂದ ಈ ಗ್ಯಾಸ್ ಏನಿದೆ ಇದರ ಒಂದು ತೊಂದರೆಯಿಂದ ನಿವಾರಣೆ ಪಡಿಬಹುದು. ಮೊದಲನೇದು. ಎರಡನೇದು, ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಗಾಳಿ ಶೇಖರಣೆ ಆಗೋದಿಲ್ಲ, ಅದು ಹೊರ ಬರುತ್ತೆ. ಹಾಗಾಗಿ ವ್ಯಾಯಾಮ ಸಹ ಬಹಳ ಮುಖ್ಯವಾದದ್ದು. ಜೊತೆಯಲ್ಲಿ ಹೈಡ್ರೇಷನ್, ನೀರನ್ನು ಚೆನ್ನಾಗಿ ನಾವು ಕುಡಿಬೇಕು. ನೀರು ಚೆನ್ನಾಗಿ ಕುಡಿತಾ ಬಂದರೆ ಆದಷ್ಟು ಈ ಥರದ ನಮ್ಮ ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗಳೇನಿದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಹಾರ ಸೇವನೆ ಮಾಡಬೇಕಾದ್ರೆ ಮಾತಾಡಬಾರ್ದು, ಅವಸರವಾಗಿ ಆಹಾರವನ್ನು ಸೇವನೆ ಮಾಡಬಾರ್ದು, ಆಹಾರವನ್ನು ನುಂಗಬಾರ್ದು. ಅಂದರೆ ಆಹಾರ ತಿನ್ನುವ ಕಡೆ, ಅದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಕರಿತೀವಿ. ಆಹಾರದ ಕಡೆ ನಮ್ಮ ಗಮನವಿದ್ದಾಗ ದೇಹದಲ್ಲಿ ಬೇಕಾದಷ್ಟು ಕಿಣ್ವಗಳು ಬಿಡುಗಡೆಯಾಗುತ್ತೆ. ಅಂದರೆ ಈ ಆಹಾರವನ್ನು ಜೀರ್ಣ ಮಾಡೋದಕ್ಕೋಸ್ಕರ ನಮ್ಮ ದೇಹದಲ್ಲಿ ಹಲವಾರು ಕಿಣ್ವಗಳು ಬಿಡುಗಡೆಯಾಗುತ್ತೆ. ಆ ಕಿಣ್ವಗಳಿಂದಾಗಿ ಕಾರ್ಬೋಹೈಡ್ರೇಟ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಫ್ಯಾಟ್ ಆಗ್ಬೋದು, ಸರಿಯಾದ ರೀತಿಯಲ್ಲಿ ಜೀರ್ಣವಾಗಿ ಅದು ಗ್ಲೂಕೋಸ್ ಆಗಿರುತ್ತೆ, ಅಮೈನೋ ಆಸಿಡ್ ಆಗಿರುತ್ತೆ, ಫ್ಯಾಟಿ ಆ್ಯಸಿಡ್ ಆಗಿ ಈ ಥರ ಸಣ್ಣ ಸಣ್ಣ ಕಣಗಳಾಗಿ ಅದು ಮಾರ್ಪಾಡು ಹೊಂದಿ ನಮ್ಮ ಜೀವಕೋಶಗಳು ಅವುಗಳನ್ನು ಪಡೆಯಲು ಸಹಾಯ ಮಾಡುತ್ತೆ. ಹಾಗಾಗಿ ಮೈಂಡ್ಫುಲ್ ಈಟಿಂಗು ಬಹಳ ಮುಖ್ಯ. ಮಾತಾಡ್ತಾ ಆಹಾರ ಸೇವನೆ ಮಾಡಬಾರ್ದು. ಮತ್ತು ಅವಸರವಾಗಿ ಆಹಾರವನ್ನು ತಿನ್ನುವುದು ಕಮ್ಮಿ ಮಾಡ್ತಾ ಬಂದರೆ ಈ ಒಂದು ಗ್ಯಾಸ್ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬಹುದು ಅಂತಲೇ ಹೇಳ್ಬೋದು. ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಅಜೀರ್ಣ ಅಥವಾ ಗ್ಯಾಸು, ತೇಗು, ಹೊಟ್ಟೆ ಉಬ್ಬರಿಸ್ಕೊಂಡಿರೋದು, ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇಂಗನ್ನು ಬಳಕೆ ಮಾಡ್ತಾರೆ. ಆದಷ್ಟು ನಮ್ಮ ಆಹಾರ ತಯಾರಿಕೆಯಲ್ಲಿ ಇಂಗನ್ನು ಬಳಕೆ ಮಾಡ್ತಾ ಬರಬೇಕು. ಇಂಗಿನ ಬಳಕೆಯಿಂದ ಅದೇನು ಮಾಡುತ್ತೆ ಅಂದರೆ, ಅದರ ಜೊತೆಗೆ ಜೀರಿಗೆ ಇದೆಯಲ್ಲ, ನಮ್ಮ ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಚೆನ್ನಾಗಿ ಬಿಡುಗಡೆಯಾಗುವ ಹಾಗೆ ಮಾಡುತ್ತೆ. ಮತ್ತು ಅದು ನಮ್ಮ ಜೀವಕೋಶಗಳು, ಗಟ್ ವಾಲ್ ಇರುತ್ತಲ್ಲ, ಅದನ್ನು ಸ್ಟ್ರೆಂಥನ್ ಮಾಡುತ್ತೆ. ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಜೀರಿಗೆ ಆಗ್ಬೋದು, ಇಂಗಾಗಬಹುದು, ಇದನ್ನು ನಾವು ಹೆಚ್ಚು ಬಳಕೆ ಮಾಡ್ತಾ ಬಂದರೆ, ಮೆಂತ್ಯವನ್ನು ಸಹ ಬಳಕೆ ಮಾಡ್ಬೋದು. ಇವುಗಳನ್ನು ಬಳಕೆ ಮಾಡ್ತಾ ಬಂದರೆ ಆಹಾರದಲ್ಲಿ ಈ ಒಂದು ಗ್ಯಾಸ್ ಏನು ನಮ್ಮ ಹೊಟ್ಟೆಯಲ್ಲಿ ಶೇಖರಣೆ ಆಗುತ್ತೆ, ಮತ್ತು ಇದರಿಂದ ತುಂಬ ಆಭಾಸ ಆಗುತ್ತೆ, ಅವಮಾನ ಆಗುತ್ತೆ, ಕೆಲವೊಮ್ಮೆ ನಾಚಿಕೆ ಆಗುತ್ತೆ.
ಇಂತಹ ಪ್ರಸಂಗಗಳು ಕಡಿಮೆಯಾಗ್ತಾ ಬರುತ್ತೆ. ನಿಧಾನವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸೆಟ್ ಆಗುತ್ತೆ. ಈಗ ಏನು ಒಂದು ಅಬ್ನಾರ್ಮಲ್ ಆಗಿದೆ, ಅವ್ಯವಸ್ಥೆಯಿಂದ ಕೂಡಿದೆ, ಅದು ನಾರ್ಮಲ್ ಆಗ್ತಾ ಬರುತ್ತೆ. ಕೊನೆಗೆ ಒಂದು ದಿನ ಎಲ್ಲ ಅಲೈನ್ ಆಗಿ ನಾವು ಸೇವಿಸುವ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮಗೆ ಶಕ್ತಿಯನ್ನು ನೀಡಿ ಮಿಕ್ಕಿದು ಹೊರಬರಲು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಗ್ಯಾಸ್ ಬಿಡುವುದು ಏನು ಸಣ್ಣ ವಿಚಾರ ಅಲ್ಲ, ಅದರ ಹಿಂದೆ ಬೇಕಾದಷ್ಟು ವಿಜ್ಞಾನ ಇದೆ. ಇದನ್ನ ತಡೆಗಟ್ಟಲು ಬೇಕಾದಷ್ಟು ಮಾರ್ಗಗಳನ್ನು ನಾನು ಹೇಳಿದ್ದೀನಿ. ಅದನ್ನು ಅನುಸರಿಸಿದರೆ ಖಂಡಿತವಾಗಲೂ ಈ ಸಮಸ್ಯೆಗಳಿಂದ ಹೊರಬಂದು ಆಗುವಂಥ ಅವಮಾನಗಳನ್ನು ನಾವು ಖಂಡಿತ ತಪ್ಪಿಸ್ಬಹುದು. ನಮಸ್ಕಾರ.